ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಲಾಗಲ್ಲಿ ನಂದೊಂದು ಜ್ಯುವೆಲರಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಒಂದು ವ್ಯಾಕ್ಸ್ ಜ್ಯುವೆಲರಿ. ಸೊ ಆ ಜ್ಯುವೆಲರಿಯಿಂದ ನಾವು ಯಾವ್ಯಾವ ರೀತಿ ಡಿಸೈನ್ನಲ್ಲಿ ನಾವು ಜ್ಯುವೆಲರಿನ ನಾವು ಹಾಕೋಬೋದು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಒಂದು ಸಮ್ ಪಿಕ್ಚರ್ಸ್ ಎಲ್ಲ ಹಾಕ್ತೀನಿ. ದಯವಿಟ್ಟು ವೀಡಿಯೋನ ಲಾಸ್ಟ್ ತನಕ ನೋಡಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಬಂದು ನಂದು ವ್ಯಾಕ್ಸ್ ಗೋಲ್ಡ್ 916 ಜ್ಯುವೆಲರಿ. ಸೊ ನೀವು ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಬಂದು 2 ಎಳೆ ಇದೆ, ಡೌನ್ ಬಂದು 3 ಎಳೆ ಇದೆ. ಸೊ ಇದು ಬಂದು ನಾನು ಇವಾಗ ಮಾಡಿಸ್ಕೊಂಡಿರೋದಲ್ಲ, ತುಂಬ ದಿನಗಳೇ ಆಯಿತು ಈ ಜ್ಯುವೆಲರಿ ಮಾಡಿಸ್ಕೊಂಡು. ಸೊ ಇವತ್ತಿನ ಗೋಲ್ಡ್ ರೇಟಲ್ಲಿ ನಾನು ಈ ಜ್ಯುವೆಲರಿ ಮಾಡಿಸ್ಕೋಬೇಕು ಅಂದ್ರೂ ಆಲ್ಮೋಸ್ಟ್ 1.5 ಲಕ್ಷ ಹತ್ತತ್ರ ಆಗುತ್ತೆ. ಯಾಕೆ ಅಂತಂದರೆ ಈ ಜ್ಯುವೆಲರಿ ಬಂದು ಆಲ್ಮೋಸ್ಟ್ ಒಂದು 12 ಗ್ರಾಮ್ಸ್ ಇದೆ. ಸೊ ನೀವು ಹೇಳ್ಬೋದು, ಸೊ ಈ ಥರ ವ್ಯಾಕ್ಸ್ ಜ್ಯುವೆಲರಿ 7 ಗ್ರಾಮ್ 8 ಗ್ರಾಮ್ಗೆಲ್ಲ ಬರುತ್ತೆ, ಇದು ಹಿಂಗೆ ಇದು 12 ಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಜ್ಯುವೆಲರಿಗೆ ಮಣಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ದೊಡ್ಡ ಮಣಿಗಳನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟೆ. ಸೊ ಇದೇ ಡಿಸೈನಲ್ಲಿ ನಮಗೆ ಇನ್ನೂ ಕಡಿಮೆ ಸೈಜ್ದು, ಅಂದರೆ ಇನ್ನೂ 2-3 ಕಡಿಮೆ ಸೈಜ್ದು ಗುಂಡು ಮಣಿಗಳು ಸಿಗುತ್ತೆ. ಸೊ ನಾನು ಅದು ಸ್ವಲ್ಪ ಪ್ಲೇನ್ ಇರೋದಿರುತ್ತೆ, ಸ್ವಲ್ಪ ಡಿಸೈನ್ ಇರುತ್ತೆ. ಸೊ ನಾನು ಬಂದು ಸ್ವಲ್ಪ ದಪ್ಪಗಿರೋದು ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಸೊ ಇದು ಬಂದು ವ್ಯಾಕ್ಸ್ 916 ಜ್ಯುವೆಲರಿ. ಸೊ ಆ್ಯಕ್ಚುಲಿ ವ್ಯಾಕ್ಸ್ ಬಂದುಬಿಟ್ಟು ಕೆ ಡಿ ಎಮ್ಮಲ್ಲಾಗಲಿ ಇಲ್ಲ 24ಅಲ್ಲಾಗಲಿ ಮಾಡೋಕ್ಕಾಗಲ್ಲ. ಸೊ 916ಅಲ್ಲೇ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ಸೊ ಈ ಜ್ಯುವೆಲರಿ ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಿಮಗೆ ಪಿಕ್ಚರ್ ಹಾಕ್ತೀನಿ ನಾನು ಹಾಕ್ಕೊಂಡಿರೋದು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಬಂದು 96 ಮಣಿಗಳಿದೆ. 96 ಮಣಿಗಳು, ಮತ್ತು ಅವರು ಇದನ್ನು ಗೋಲ್ಡ್ ದಾರದಲ್ಲಿ ಪೋಣಿಸಿಲ್ಲ, ನಾರ್ಮಲ್ ದಾರದಲ್ಲಿ ಪೋಣಿಸಿರೋದು. ಮತ್ತು ಇಲ್ಲಿ 4 ಇದನ್ನು ಜಾಯಿಂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 4 ಬೇರೆ ಮಣಿಗಳನ್ನ ಹಾಕಿದ್ದಾರೆ. ಅದನ್ನು ಬಿಟ್ಟು ಬರೀ ಮಣಿಗಳೇ 96 ಮಣಿಗಳು ಬರುತ್ತೆ. ಸೊ ಇದು ಒಂಥರ ಡಿಸೈನು. ಸೊ ನಾವು ಈ ರೀತಿ ಮಣಿಗಳನ್ನ ಯೂಸ್ ಮಾಡಿಕೊಂಡು ಸೊ ಯಾವ್ಯಾವ ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೀವು ಮುಂದೆ ನೋಡ್ಬೋದು. ಸ್ವಲ್ಪ ಡಿಸೈನ್ಸು ಮತ್ತು ಪಿಕ್ಚರ್ಸ್ ಎಲ್ಲ ನಾನು ಹಾಕಿದ್ದೀನಿ. ಸೊ ಇದು ಬಂದು ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಬಿಫೋರ್ ಮಾಡಿಸ್ಕೊಂಡಿದ್ದು. ಸೊ ಈ ಜ್ಯುವೆಲರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಯಾಕೆ ಅಂತಂದರೆ ಇವತ್ತಿನ ಗೋಲ್ಡ್ ರೇಟ್ ತೊಗೊಂಡ್ರೆ ಇದು ಆಲ್ಮೋಸ್ಟ್ 12,800 ಹತ್ತತ್ರ ಆಗಿಬಿಟ್ಟಿದೆ. ಸೊ ಮೇಕಿಂಗ್ ಚಾರ್ಜಸ್ಸು ಮತ್ತು ವೇಸ್ಟೇಜು ಮತ್ತು GST ಇದೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ 1 ಗ್ರಾಮ್ ತೊಗೋಬೇಕು ಅಂದ್ರೂ ಆಲ್ಮೋಸ್ಟ್ 12,500 ಹತ್ತತ್ರ ಮೇಲೆ ಆಗ್ಬೋದೇನೋ, 13,500 ಮೇಲೆ ಆಗ್ಬೋದು ಅನಿಸುತ್ತೆ. ಸೊ ಇವತ್ತಿನ ರೇಟಲ್ಲಿ ನಾವು ಜಾಸ್ತಿ ಗ್ರಾಮ್ದು ಅಂದರೆ 40 ಗ್ರಾಮ್ 50 ಗ್ರಾಮ್ ಆ ಥರ ಲಾಂಗ್ ಚೈನ್ ಈ ಥರ ಎಲ್ಲ ಮಾಡಿಸ್ಕೋಬೇಕು ಅಂದ್ರೂ ತುಂಬ ಲಕ್ಷಗಳೇ ಆಗುತ್ತೆ. ಅಂದರೆ 3 ಲಕ್ಷ 4 ಲಕ್ಷ. ಸೊ ನಾವು ಡಿಪೆಂಡಿಂಗ್ ಆನ್ ಎಷ್ಟು ಗ್ರಾಮ್ ತೊಗೋತೀವಿ ಮತ್ತು ಎಷ್ಟು ಮೇಕಿಂಗ್ ಆಗ್ತಾರೆ, ಎಷ್ಟು ವೇಸ್ಟೇಜ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇದ್ದೀನಿ ಅಂದರೆ, ಇದು ಬಂದು ವ್ಯಾಕ್ಸ್ ಮಣಿಗಳಿರುತ್ತಲ್ಲ, ಸೊ ಈ ಥರ ವ್ಯಾಕ್ಸ್ ಮಣಿಗಳನ್ನ ಯೂಸ್ ಮಾಡಿ ನಾವು ತುಂಬ ಡಿಸೈನ್ಸ್ ಎಲ್ಲ ಮಾಡಿಸ್ಕೋಬೋದು. ಅಥವಾ ಸ್ಮಾಲ್ ಆಗಿರ್ಬೋದು, ಲಾಂಗ್ ಹಾರ ಆಗಿರ್ಬೋದು, ಇಲ್ಲ ಅಂತಂದರೆ ಡ್ರೆಸ್ಗಳ ಮೇಲೆ ಹಾಕ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಈ ರೀತಿ ಕಡಿಮೆ ಗ್ರಾಮ್ಗಳಲ್ಲಿ ನಾವು ಮಾಡಿಸ್ಕೋಬೋದು. ಸೊ ಇದು ಬಂದು 12 ಗ್ರಾಮ್ ಇದೆ. ಸೊ ಇನ್ನು ಕಡಿಮೆ ಗ್ರಾಮ್ಗೂ ಈ ಥರ ಡಿಸೈನ್ಸ್ ಬರುತ್ತೆ. ಮಣಿಗಳು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತೀವಿ ಅದ್ರ ಮೇಲೆ ನಮಗೆ ಗ್ರಾಮ್ ಡಿಪೆಂಡ್ ಆಗುತ್ತೆ. ಸೊ ನಾನು ಬಂದು ಸ್ವಲ್ಪ ದಪ್ಪ ಮಣಿಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದಕ್ಕೆ ಅದು ಸ್ವಲ್ಪ ಗ್ರಾಮ್ ಜಾಸ್ತಿ ಆಯಿತು. ಸೊ ಇದೇ ಡಿಸೈನ್ನ ನಾವು ಬೇಕು ಅಂತಂದರೆ ಬೇರೆ ಮಣಿಗಳು ಯೂಸ್ ಮಾಡಿ, ಇದು ಬಂದು ಉದ್ದ ಮಣಿ ಇದೆ, ಗುಂಡು ಮಣಿಗಳು ಬರುತ್ತೆ. ಸೊ ಗುಂಡು ಮಣಿಗಳು ಆರಾಮಾಗಿ ಈ ರೀತಿ ಡಿಸೈನ್ ಮಾಡಿಸ್ಕೋಬೋದು. 7 ಗ್ರಾಮ್ 8 ಗ್ರಾಮ್ಗೆಲ್ಲ ಬರುತ್ತೆ ಈ ಡಿಸೈನ್ ಬಂದ್ಬಿಟ್ಟು. ಆವಾಗ ನಾವು ಮಣಿನ ಡಿಫ್ರೆಂಟ್ ಮಣಿಗಳು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಗ್ರೀನ್ ಬೀಡ್ಸ್ ಬರುತ್ತೆ, ರೆಡ್ ಬೀಡ್ಸ್ ಬರುತ್ತೆ, ಇಲ್ಲಾಂದರೆ ಮರೂನ್ ಬೀಡ್ಸ್ ಬರುತ್ತೆ. ನಾನು ತೊಗೊಂಡಿದ್ದು ಮರೂನ್ ಬೀಡ್ಸು. ಆ್ಯಕ್ಚುಲಿ ನೋಡಬೇಕಂದ್ರೆ ಈ ಥರದಕ್ಕೆಲ್ಲ ಮರೂನ್ ಬೀಡ್ಸೇ ಸೂಟ್ ಆಗೋದು, ಗ್ರೀನ್ ಬೀಡ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಗ್ರೀನ್ ಬೀಡ್ಸ್ಗೆ ನಾವು ಹೋಗಬೇಕು ಅಂತಂದರೆ ಕಂಪ್ಲೀಟ್ ಗ್ರೀನ್ ಬೀಡ್ಸ್ ಹಾಕಿ ಜಸ್ಟ್ ಒಂದು ಡಿಸೈನ್ $1 ಏನಾದ್ರು ಗೋಲ್ಡ್ ಡಾಲರ್ ಹಾಕಿರ್ತಾರಲ್ಲ ಆ ಥರದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಥರ ವ್ಯಾಕ್ಸ್ ಮಣಿಗಳಿಗೆ ಗ್ರೀನ್ ಮಣಿಗಳು ಅಷ್ಟು ಲುಕ್ ಕಾಣಿಸಲ್ಲ. ಅದು ನನ್ನ ಅಭಿಪ್ರಾಯ. ಮೇ ಬಿ ಬೇರೆಯವ್ರಿಗೆ ಅದು ಇಷ್ಟ ಆಗ್ಬೋದೇನೋ. ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತು ನಾನು ಇದನ್ನು ಆಲ್ರೆಡಿ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಪಿಕ್ಚರ್ ಹಾಕ್ತೀನಿ. ಸೊ ಈ ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ. ನಾವು ಸ್ವಲ್ಪ ಡಿಸೈನ್ಸ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಮಣಿಗಳನ್ನ ಯೂಸ್ ಮಾಡ್ಕೊಂಡು ನಾವು ಯಾವ್ಯಾವ ರೀತಿ ಡಿಸೈನ್ನ ನಾವು ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಜಸ್ಟ್ ಮಣಿಗಳಿರುತ್ತೆ. ಆ ಮಣಿಗಳನ್ನ ಜ್ಯುವೆಲರಿ ಶಾಪ್ಗಳಲ್ಲಿ ಪೋಣಿಸ್ಬಿಟ್ಟು ಕೊಡ್ತಾರೆ. ನಾವು ಯಾವ ಡಿಸೈನ್ನ ತೋರಿಸ್ತೀವಿ ಆ ಡಿಸೈನ್ಗೆ ಅವರು ಅದನ್ನು ಪೋಣಿಸ್ಬಿಟ್ಟು ಕೊಡ್ತಾರೆ. ಸೊ ಇದು ಜಸ್ಟ್ ನಾನು ಮಣಿಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದು ಮತ್ತು ನನಗೆ ಈ
ಈ ರೀತಿ ಡಿಸೈನ್ ಬೇಕು ಅಂತ ಹೇಳಿದ್ದೆ. ಸೊ ಈ ರೀತಿಯಾಗಿ ಅವರು ಪೋಣಿಸ್ಬಿಟ್ಟು ಕೊಟ್ಟರು. ಸೊ ಅವ್ರು ಪೋಣಿಸೋಕ್ಕೂ ಸ್ವಲ್ಪ ಅಮೌಂಟ್ ತೊಗೋತಾರೆ, ಮೇ ಬಿ 300-400 ಅಷ್ಟು ಅಮೌಂಟ್ ತೊಗೋಬೋದು. ಮತ್ತು ನಾನು ಹೇಳಿದೆ ಅಲ್ವಾ ನಿಮಗೆ 96 ಮಣಿಗಳಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಈ ರೀತಿ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ನಾನು ಇದನ್ನು ಬಿಚ್ಚಿಸ್ಬಿಟ್ಟು ಮತ್ತೆ ನಾನು ಬೇರೆ ಥರ ಡಿಸೈನ್ ಮಾಡಿಸ್ಕೋಬೋದು. ಸೊ ಈ ವ್ಯಾಕ್ಸ್ ಹಾರದಿಂದ ಇದೊಂದು ಬೆನಿಫಿಟ್ ಇದೆ. ನಮಗೆ ಈ ಡಿಸೈನ್ ಇಷ್ಟ ಆಗಿಲ್ಲ, ನನಗೆ ಮತ್ತೆ ಬೇರೆ ಡಿಸೈನ್ಸ್ ನೋಡಿದ್ರೆ ಈ ಮಣಿಗಳೆಲ್ಲ ದಾರದಲ್ಲಿ ಪೋಣಿಸಿರೋದಲ್ವ, ಸೊ ಇದನ್ನೆಲ್ಲ ತೆಗೆಸಾಕ್ಬಿಟ್ಟು ಮತ್ತೆ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಸ್ಕೋಬೋದು. ಮತ್ತು ಇಷ್ಟು ಮಣಿಗಳು ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ಒಂದು 10-12 ಹಾರಗಳನ್ನ ನಾನು ಮಾಡಿಸ್ಕೋಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಡಿಸೈನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಮಣಿಗಳಿಂದ ನಾವು ಯಾವ್ಯಾವ ರೀತಿ ಡಿಸೈನ್ಸ್ನ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು, ಮತ್ತು ಸ್ವಲ್ಪ ಪಿಕ್ಗಳನ್ನೂ ಹಾಕಿದ್ದೀನಿ, ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಡಿಸೈನ್ಸ್ ಎಲ್ಲ ನಾವು ಮಾಡಿಸ್ಕೋಬೋದು.
ಸೊ ನೋಡಿದ್ರಲ್ಲ ನಾವು ಎಷ್ಟೊಂದು ಥರ ಡಿಸೈನ್ಸ್ನ ನಾವು ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ಸೊ ನಾವು ಜಾಸ್ತಿ ಲಾಂಗ್ ಆರಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನಮಗೆ ಸದ್ಯಕ್ಕೆ ಸಾಧ್ಯವಾಗದೇ ಇದ್ದರೆ ಸೊ ಈ ರೀತಿಯಾಗಿ ವ್ಯಾಕ್ಸಲ್ಲಿ ನಾವು ಗುಂಡುಗಳನ್ನ ತೊಗೊಂಡ್ಬಿಟ್ಟು ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ಸನ್ನು ನಾವು ಮಾಡಿಸ್ಕೋಬೋದು. ಸೊ ವ್ಯಾಕ್ಸ್ ಮಣಿ ಅಂದರೆ ಏನಪ್ಪ ಅಂತಂದರೆ ಇದರೊಳಗಡೆ ಅರ್ಗ ಹಾಕಿರ್ತಾರೆ. ಸೊ ಅದನ್ನು ನಾವು ವ್ಯಾಕ್ಸ್ ಮಣಿ ಅಂತ ಹೇಳೋದು. ಇದರಲ್ಲಿ ಕರೆಕ್ಟಾಗಿ ವೆಯ್ಟು ನಮಗೆ ಗೊತ್ತಾಗಲ್ಲ. ಸೊ ಇದನ್ನೆಲ್ಲ ನಾವು ತೊಗೋಬೇಕು ಅಂದರೆ ತುಂಬ ಪರಿಚಯ ಇರೋ ಅಂಗಡಿಗಳನ್ನೇ ತೊಗೋಬೇಕು. ಯಾಕೆ ಅಂತಂದರೆ ನಮಗೆ ಇದ್ರ ವೆಯ್ಟ್ ಆಗ್ತಾಗಲೂ ಅಷ್ಟು ವೆಯ್ಟ್ ಗೊತ್ತಾಗಲ್ಲ. ಸೊ ಅವರು ಅರ್ಗ ಹಾಕೋಕ್ಕಿಂತ ಮುಂಚೆ ಎಷ್ಟು ವೆಯ್ಟ್ ಇದೆ ಅಂತ ಹಾಕಿರ್ತಾರೆ ಅದೇ ವೆಯ್ಟ್ನ ನಾವು ನಂಬಬೇಕಾಗತ್ತೆ. ಸೊ ಅದಕ್ಕೆ ಈ ಥರದ್ದು ಗೋಲ್ಡ್ ಎಲ್ಲ ತೊಗೊಳಕ್ಕೆ ಜಾಸ್ತಿ ಪ್ರಿಫರ್ ಮಾಡಬೇಡಿ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ತೊಗೊಳ್ಳಿ. ಬಟ್ ಅದನ್ನು ನಿಮಗೆ ಏನಾದ್ರು ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಈ ಥರ ಚೇಂಜ್ ಮಾಡಿಸ್ಕೊತಾ ಇರಿ. ಸೊ ಎಲ್ಲ ಡಿಸೈನ್ಸು ನಾವು ತೊಗೊಂಡು ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ಇದು ಸ್ವಲ್ಪ ನಮಗೆ ರೀವ್ಯಾಲ್ಯೂ ಕೊಡೋಲ್ಲ. ಏಕೆಂದರೆ ನಮಗೆ ಇದು ಕರೆಕ್ಟ್ ವೆಯ್ಟ್ ಅಷ್ಟು ಗೊತ್ತಿರಲ್ಲ. ಏಕೆಂದರೆ ಒಳಗಡೆ ಅವರು ಹರ್ಗ ಹಾಕಿರೋದ್ರಿಂದ ಅವ್ರು ಹರ್ಗ ಹಾಕೋಕ್ಕಿಂತ ಮುಂಚೆ ಅವರು ವೆಯ್ಟ್ ಚೆಕ್ ಮಾಡಿರ್ತಾರೆ. ಸೊ ನಮಗೆ ತೂಕ ಹಾಕ್ಸಿದಾಗ ಆ ವೆಯ್ಟ್ ನಮಗೆ ಗೊತ್ತಾಗಲ್ಲ. ಸೊ ಇವಾಗ ಗೋಲ್ಡ್ ರೇಟು ಜಾಸ್ತಿ ಆಗಿರೋದ್ರಿಂದ ನಾವು 1 ಗ್ರಾಮ್ಗೆ ಆಲ್ಮೋಸ್ಟ್ 13,000 ಮೇಲೆ ಆಗೋದ್ರಿಂದ ಸೊ ಒನ್ ಟೈಮ್ ಈ ಥರ ತೊಗೊಳ್ಳಿ. ನಿಮಗೆ ಡಿಸೈನ್ ಇಷ್ಟ ಆಗಿಲ್ಲ ಅಂತಂದರೆ ಚೇಂಜ್ ಮಾಡಿಸ್ಕೊಳ್ಳಿ. ಇದ್ರ ಮೇಲೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ವ್ಯಾಕ್ಸ್ ಜ್ಯುವೆಲರಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಒಂದು ಚಿಕ್ಕ ಸಜೆಷನ್ ಅಷ್ಟೇ. ಯಾಕೆ ಅಂತಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.